ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ನಮ್ಮ ಮನೆಯಲ್ಲಿ ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದ್ದೀವಿ. ಮಂಗಳವಾರ ದಿನ ಮುಗಿದೋಗಿದೆ. ನಾನು ಲೇಟಾಗಿ ವಿಡಿಯೋ ಹಾಕಿದ್ದೀನಿ. ಈಗ 10-10:30 ಆಗ್ತಾ ಇದೆ. ಎಲ್ಲರೂ ಬರೋ ಟೈಮು. ಒಂದು 250 ಜನಕ್ಕೆ ಕರೆದಿದ್ದೀವಿ. ಹಾಗೆ ಇಲ್ಲಿ ಚಿಕನ್ ಗ್ರೇವಿ ರೆಡಿ ಆಗ್ತಾ ಇದೆ. ಒಂದು 250 ಜನ ಬಂದಿದ್ದರು. ಓಕೆನಾ. ಬೆಳಗ್ಗೆ ಮಧ್ಯಾಹ್ನ ಟೈಮು 215 ಜನ ಬಂದಿದ್ದರು. ನಂತರ ಸಂಜೆ ಅನ್ನೋ ತನಕ 250 ಜನ ಆಗಿದ್ದರು. ಇದು ಚಿಕನ್ ಗ್ರೇವಿ ಸೂಪರಾಗಿತ್ತು ಗೊತ್ತಾ. ತುಂಬಾ ಟೇಸ್ಟ್ ಬಂದಿತ್ತು. ಹಾಗೆ ಸೌತೆಕಾಯಿ, ಈರುಳ್ಳಿ ಇದೆಲ್ಲ ಊಟದ ಸೈಡಲ್ಲಿ ಬಡಿಸಿರೋದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾವು ಇವರಿಗೆ ಕೊಟ್ಟಿದ್ದೀವಿ, ಬಡಿಸೋದಿರ್ಬೋದು ಎಲ್ಲವೂ. ಹಾಗೆ ಇದು ಸುರ್ಕುಂಬ ಅಂತ ಹೇಳ್ತಾರೆ. ತುಂಬ ಟೇಸ್ಟಿಯಾಗಿತ್ತು, ತುಂಬಾ ಸಖತ್ತಾಗಿತ್ತು. ಇದು ಊಟದ ಮೊದಲು ಕುಡಿಬೇಕು, ಚೆನ್ನಾಗಿರುತ್ತೆ. ಹಾಗೆ ಮಟನ್ ಗ್ರೇವಿನೂ ಮಾಡ್ತಾ ಇದ್ದಾರೆ ನೋಡಿ. ಮಟನ್ ಗ್ರೇವಿನೂ ಕೂಡ ತುಂಬಾ ಸಖತ್ತಾಗಿತ್ತು. 1:30 ನಂತರ 2:30 ಒಳಗಡೆ ಫುಲ್ ಜನ ಎಲ್ಲರೂ ಬಂದಿದ್ದರು. ನಮ್ಮ ಕಡೆ ಹಾಗೆ ಊಟದ ಟೈಮಿಗೆ ಬರೋದು, ಅದಕ್ಕೂ ಮೊದಲೆಲ್ಲ ಬರೋದು ಕಡಿಮೆ. 1:30ಇಂದ 2:30 ಒಳಗೆ ಬರೋರೆಲ್ಲ ಬಂದುಬಿಡ್ತಾರೆ. ಇನ್ನೇನು ಆಗದೇ ಇದ್ದರೂ ಸಂಜೆ ಬರ್ತಾರೆ. ಇಲ್ಲೆಲ್ಲ ಸೌತೆಕಾಯಿ, ಈರುಳ್ಳಿ, ಲಿಂಬು ಎಲ್ಲ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಮಟನ್ ಗ್ರೇವಿ, ಚಿಕನ್ ಗ್ರೇವಿ, ಗೀ ರೈಸ್ ಮಾಡಿದ್ವಿ. ಮತ್ತು ರೊಟ್ಟಿ ಏನೂ ಮಾಡಿಲ್ಲ ನಾವು. ರೊಟ್ಟಿ ಐಟಮ್ ಮಾಡಿದರೆ ಗೀ ರೈಸ್ ಯಾರೂ ಊಟ ಮಾಡಲ್ಲ ಅಲ್ವಾ. ಅದು ಒಂದು ರೀತಿ ಶಕೆಲೂ ತುಂಬ ತ್ರಾಸಾಗುತ್ತೆ. ಹಾಗೆ ಗೀ ರೈಸ್ ಮಾಡಿದ್ದೀವಿ. ಗೀ ರೈಸು ಕೂಡ ಸೂಪರಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. 3:30ಗೆ ಅಂತೂ ಊಟದ್ದು ಮುಗೀತು. ಸಂಜೆ ಸ್ವಲ್ಪ ಜನ ಬಂದಿದ್ದರು. ನನಗೆ ಹೆಚ್ಚೇನು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಓಕೆನಾ. ಎಲ್ಲರೂ ಬಂದಿದ್ರಲ್ವ, ಮಾತಾಡ್ಸೋಕ್ಕೆ ಸರಿಯಾಯಿತು. ಹಾಗಾಗಿ ಫಸ್ಟಿಗೆ ಅಡುಗೆ ಮಾಡುವಾಗ ಒಂದು ರೌಂಡು ಒಂದು ಸಣ್ಣ ವಿಡಿಯೋ ಮಾಡಿಕೊಂಡೆ ನೋಡಿ. ಇಲ್ಲೆಲ್ಲ ಈ ರೀತಿ ಮಾಡಿದ್ದೀವಿ. ಸುತ್ತಲೂ ಎಲ್ಲ ಚೇರೆಲ್ಲ ಇಟ್ಟಿದ್ವಿ, ಮನೆ ಒಳಗಡೆ ಹೊರಗಡೆ ಎಲ್ಲ. ಇಲ್ಲಿ ಊಟದ್ದು, ಇಲ್ಲಿ ಎಲ್ಲ ಬಂದವರಿಗೆ ಕೂತ್ಕೊಳ್ಳಿಕ್ಕೆ ಮಾಡಿದ್ದೀವಿ. ಗೆಟ್ ಟುಗೆದರ್ ಪಾರ್ಟಿ. ಹಾಗೆ ಊಟಕ್ಕೂ ಕೂಡ ರೆಡಿ ಆಯಿತು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದರೆ ಇದಿಷ್ಟೇ ಜಾಗ. ಮೇಲ್ಗಡೆ ಟೆರೆಸ್ ಮೇಲೆ ಮಾಡ್ಬೋದಿತ್ತು. ಎಲ್ಲ ತಗೊಂಡೋಗಿ ಇಟ್ಕೋಬೇಕಲ್ವ. ತಗೊಂಡೋಗೋದು ಕಷ್ಟ ಆಗುತ್ತೆ. ಅದಕ್ಕೆ ಮಾಡ್ಬೋದಿತ್ತು, ಇಲ್ಲೇ ಸಾಕಾಗತ್ತೆ ಅಂತ ಇಲ್ಲೇ ಕಾರ್ ಶೆಡ್ಡಲ್ಲೇ ಊಟದ ವ್ಯವಸ್ಥೆ ಇಟ್ಕೊಂಡಿದ್ದೀವಿ ನೋಡಿ. ಎಲ್ಲ ರೆಡಿ ಇದೆ, ಎಲ್ಲರೂ ಬರ್ತಾರೆ.